ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕಕ್ಕೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ. ಅದಾದ ನಂತರ ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಪಾಠವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನ ಕ್ಲಾಸ್ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ತಡ ಮಾಡದೆ ಮೊದಲು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ. 5 ಪ್ರಶ್ನೆಗಳಿದೆ. ಸೊ ಮೊದಲನೇ ಪ್ರಶ್ನೆ ಹೀಗಿರುತ್ತೆ: ಈ ಕೆಳಗಿನವುಗಳಲ್ಲಿ ಯಾವುದು ಪುರುಷರ ಸಂತಾನೋತ್ಪತ್ತಿ ಅಂಗಗಳು ಅಲ್ಲ? Which of the following is not a male reproductive organ? ಈ ಕೆಳಗಿನವುಗಳಲ್ಲಿ ಯಾವುದು ಪುರುಷರ ಸಂತಾನೋತ್ಪತ್ತಿ ಅಂಗಗಳು ಅಲ್ಲ? ಆಪ್ಷನ್ ಎ ವೃಷಣ, ಆಪ್ಷನ್ ಬಿ ವೀರ್ಯನಾಳಗಳು, ಆಪ್ಷನ್ ಸಿ ಗರ್ಭಾಶಯ, ಆಪ್ಷನ್ ಡಿ ಶಿಶ್ನ. ಸರಿಯಾದಂತಹ ಉತ್ತರ ಯಾವುದು? ಸೊ ಒಬ್ಬ ಪುರುಷನಲ್ಲಿ ವೃಷಣಗಳು ಅಂದ್ರೆ ಟೆಸ್ಟಿಸ್ ಇರುತ್ತೆ, ವೀರ್ಯ ನಾಳಗಳು ಇರುತ್ತೆ, ಹಾಗೇನೆ ಶಿಶ್ನ ಈ ಭಾಗನೂ ಇರುತ್ತೆ. ಆದ್ರೆ ಇರದೇ ಇರುವಂತಹ ಭಾಗ ಅಂತ ಹೇಳಿದ್ರೆ ಗರ್ಭಾಶಯ. ಗರ್ಭಾಶಯ ಭ್ರೂಣ ಅಥವಾ ಗರ್ಭ ಇದು ಬೆಳವಣಿಗೆ ಆಗಲು ಇರುವಂತಹ ಜಾಗ. ಆದ್ರಿಂದ ಗರ್ಭಾಶಯ ಒಬ್ಬ ಸ್ತ್ರೀ ಸಂತಾನೋತ್ಪತ್ತಿ ಅಂಗ ಆಗುತ್ತೆ. ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಗರ್ಭಾಶಯವಾಗುತ್ತೆ. ಓಕೆ, ಪುರುಷರ ಸಂತಾನೋತ್ಪತ್ತಿ ಅಂಗಗಳು ಗರ್ಭಾಶಯ ಅಲ್ಲ. ನೆಕ್ಸ್ಟ್, ಎರಡನೇ ಪ್ರಶ್ನೆ: ಫಲವತ್ತಾದ ಅಂಡವನ್ನು ಏನೆಂದು ಕರೆಯಲಾಗುತ್ತದೆ? ಫರ್ಟೈಲ್ ಎಗ್, ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ? ಸೊ ಫಲವತ್ತಾದಂತಹ ಅಂಡವನ್ನ ನಾವು ವೀರ್ಯಾಣು ಅಂತ ಕರಿತೀವ, ನಿಷೇಚನ ಫರ್ಟಿಲಿಟಿ ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವ, ಯುಗ್ಮಜ ಯುಗ್ಮಜ ಅಂದ್ರೆ ಝೈಗೋಟ್ ಅಂತ ಕರಿತೀವ, ಭ್ರೂಣ ಅಂದ್ರೆ ಎಂಬ್ರಿಯೋ ಅಂತ ಕರಿತೀವಿ, ಹಾಗಂತ ಕರಿತೀವ. ಸೊ ಫಲವತ್ತಾದಂತಹ ಅಂಡವನ್ನು ಫರ್ಟೈಲ್ ಎಗ್ ಅನ್ನ ನಾವು ಝೈಗೋಟ್ ಅಂತ ಕರಿತೀವಿ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ಝೈಗೋಟ್ ಅಂತೀವಿ. ಝೈಗೋಟ್ ಅಂತ ಹೇಳಿದ್ರೆ ಯುಗ್ಮಜ. ಸೊ ಯುಗ್ಮಜ ಸರಿಯಾದಂತಹ ಉತ್ತರವಾಗಿರುತ್ತೆ. ವೀರ್ಯಾಣು, ಸ್ಪರ್ಮ್ಸ್ ಆಗಿರ್ಬೋದು, ಫರ್ಟಿಲೈಸೇಷನ್ ಆಗಿರಬಹುದು, ಎಂಬ್ರಿಯೋ ಆಗಿರಬಹುದು, ಇವೆಲ್ಲ ಬೇರೆ ಬೇರೆ ಹಂತದಲ್ಲಿ ಉಂಟಾಗುವಂಥದ್ದು. ಅರ್ಥ ಆಯ್ತಾ? ಯುಗ್ಮಜ ಅಂತ ಹೇಳಿದ್ರೆ ಝೈಗಾಟ್ ಅಂತ ಫರ್ಟೈಲ್ ಎಗ್. ಯುಗ್ಮಜ ತದನಂತರ ಅದು ಹಲವಾರು ವಿಭಜನೆಗೊಂಡು ಭ್ರೂಣವಾಗ್ತಾ ಹೋಗುತ್ತೆ. ಭ್ರೂಣ ಕೊನೆಯದಾಗಿ ಪಿಂಡವಾಗ್ತಾ ಬರುತ್ತೆ. ಅರ್ಥ ಆಯ್ತಾ? ಪಿಂಡದಿಂದ ಮಗು ಹುಟ್ಟುತ್ತೆ. ಸೊ ಈ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೇಗಾಗುತ್ತೆ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಕ್ಲಿಯರ್? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮೂರನೇ ಪ್ರಶ್ನೆ: ಮರಿಗಳಿಗೆ ಜನ್ಮ ನೀಡುವ ಮಾನವರು, ಹಸು ಮತ್ತು ನಾಯಿಗಳನ್ನ ಏನೆಂದು ಕರೆಯುತ್ತಾರೆ? ಅಂದ್ರೆ ನಾಯಿಗಳಂತಹ ಪ್ರಾಣಿಗಳನ್ನ ಏನೆಂದು ಕರೆಯುತ್ತಾರೆ? ಎಲ್ಲಿ ಮರಿಗಳಿಗೆ ಜನ್ಮ ನೀಡ್ತೀವ್ರ, ನೀನೊಂದ್ ಚಿಕ್ಕ ಮರಿಯನ್ನ ಹುಟ್ಟಿಸ್ತೀರಾ, ಅಂತಹ ಪ್ರಾಣಿಗಳನ್ನ ಏನಂತ ಕರೀತಾರೆ? ಆಪ್ಷನ್ ಎ ಸಂತಾನೋತ್ಪತ್ತಿಯ ಪ್ರಾಣಿಗಳು, ರಿಪ್ರೊಡಕ್ಟಿವ್ ಅನಿಮಲ್ಸ್. ಆಪ್ಷನ್ ಬಿ ಜರಾಯುಜ ಪ್ರಾಣಿಗಳು. ಆಪ್ಷನ್ ಸಿ ಹೈಡ್ರಾ ಪ್ರಾಣಿಗಳು. ಆಪ್ಷನ್ ಸಿ ಅಂಡಜ ಪ್ರಾಣಿಗಳು. ಸೊ ನಿಮ್ಮಲ್ಲಿ ಎಲ್ಲರಲ್ಲೂ ಒಂದು ಕೌತುಕ ಇರುತ್ತೆ, ಮೇಡಮ್ ಇವೆಲ್ಲ ಸಂತಾನೋತ್ಪತ್ತಿನೇ ಅಲ್ವಾ, ರೀಪ್ರೊಡಕ್ಟಿವ್ ಅನಿಮಲ್ಸ್ ಅಲ್ವಾ, ಆದ್ರಿಂದ ಇದು ಸಂತಾನೋತ್ಪತ್ತಿ ಪ್ರಾಣಿಗಳು. ಕೆಲವೊಂದು ಸಲ ಕ್ವೆಶ್ಚನ್ ಎಷ್ಟು ಸ್ಪೆಸಿಫಿಕ್ ಆಗಿ ಇರುತ್ತೆ ಅಂದ್ರೆ ಅದಕ್ಕೆ ನೀವು ಜನರಲೈಸ್ಡ್ ಆಗಿರುವಂತಹ, ಸಾಮಾನ್ಯವಾಗಿ ಇರುವಂತಹ ಆನ್ಸರ್ ಅನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಸೊ ಸ್ಪೆಸಿಫಿಕ್ ಆನ್ಸರ್ನೇ ಕೊಡ್ಬೇಕಾಗತ್ತೆ. ಇಲ್ಲಿ ಏನಂತ ಕೇಳಿದ್ದಾರೆ? ಮರಿಗಳಿಗೆ ಜನ್ಮ ನೀಡುವಂತಹ ಮಾನವರನ್ನೇ ಹುಟ್ಟಿಸ್ತಾರಾ? ನಾಯಿ ಮರಿಯನ್ನೇ ಹಾಕುತ್ತಾ? ಹ ಮತ್ತೆ ಇನ್ನೊಂದು ಯಾವ್ದಿತ್ತು ಇಲ್ಲಿ? ಹಸು ಕೂಡ ಅದ್ರ ಕರುವಿಗೆ ಜನ್ಮ ನೀಡುತ್ತಾ? ಇಂಥ ಪ್ರಾಣಿಗಳನ್ನ ನಾವು ಜರಾಯುಜ ಪ್ರಾಣಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಜರಾಯುಜ ಪ್ರಾಣಿಗಳು ಅಂದ್ರೆ ವಿವಿ ಪ್ಯಾರೋಸ್ ಅನಿಮಲ್ಸ್ ಅಂತ. ಅರ್ಥ ಆಯ್ತಾ?
ಸೊ ಇದನ್ನ ಸರಿಯಾದಂತಹ ಉತ್ತರ ಜರಾಯುಜ ಪ್ರಾಣಿಗಳು ಆಗಿರುತ್ತೆ. ಅದೇ ತರ ಮುಂದಿನ ಪ್ರಶ್ನೆ, 4ರ ಪ್ರಶ್ನೆ. ಮೊಟ್ಟೆ ಇಡುವ ಕೋಳಿ, ಕಪ್ಪೆ, ಹಲ್ಲಿ ಮತ್ತು ಚಿಟ್ಟೆ ಇವುಗಳೆಲ್ಲ ಏನ್ ಮಾಡುತ್ತೆ? ಮೊಟ್ಟೆಯನ್ನ ಇಡುತ್ತೆ. ಇವುಗಳು ಈ ಪ್ರಾಣಿಗಳನ್ನ ಏನಂತ ಕರೀತಾರೆ? ಅದನ್ನ ಜರಾಯುಜ ಪ್ರಾಣಿಗಳು ಅಂತ ಕರೆದ್ರೆ ಇದನ್ನ ನಾವು ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಓವಿ ಪ್ಯಾರಸ್ ಅನಿಮಲ್ಸ್, ಎಗ್ಗನ್ನ ಇಡುವಂತ ಅನಿಮಲ್ಸ್, ಇದನ್ನ ನಾವು ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಓಕೆ, ಮೊಟ್ಟೆ ಇಡುವಂತಹ ಕೋಳಿ, ಕಪ್ಪೆ, ಹಲ್ಲಿ ಮತ್ತು ಚಿಂಟೆ ಮುಂತಾದ ಪ್ರಾಣಿಗಳನ್ನ ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಕೊನೆಯ ಪ್ರಶ್ನೆ. ಏಕೈಕ ಪೋಷಕ ಜೀವಿಯನ್ನ ಸಿಂಗಲ್ ಪೇರೆಂಟಿಂಗ್ ಮಾತ್ರ ಒಳಗೊಂಡಿರುವಂತಹ ಸಂತಾನೋತ್ಪತ್ತಿಯ ಪ್ರಕಾರವನ್ನ ಏನೆಂದು ಕರೆಯುತ್ತಾರೆ? ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ದ್ವಿದಳನ. ದ್ವಿದಳನ ಅಂತ ಹೇಳಿದ್ರೆ ಬೈನರಿ ಫಿಷನ್ ಅಂತ ಹೇಳ್ತೀವಿ. ದ್ವಿದಳನ ಅಂದ್ರೆ ದ್ವಿದಳನ ಸಂತಾನೋತ್ಪತ್ತಿ, ಹೈಡ್ರಾ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಸರಿಯಾದಂತಹ ಉತ್ತರ ಏನು? ಏಕೈಕ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವಂತಹ ಸಂತಾನೋತ್ಪತ್ತಿಯ ಪ್ರಕಾರವನ್ನ ಅಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಗೊತ್ತಾಯ್ತಾ? ಹಾಗಾದ್ರೆ ಹೈಡ್ರಾಗಳು ಏನ್ ಮೇಡಮ್? ಹೈಡ್ರಾದಲ್ಲಿ ಮರಿ ಹೈಡ್ರಾಗಳು ಹುಟ್ಟಾ ಹೋಗುತ್ತೆ. ಅದನ್ನ ನಾವು ಬಡ್ಡಿಂಗ್ ಅಥವಾ ಮೊಗ್ಗುವಿಕೆ ಅಂತ ಕರಿತೀವಿ. ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ಭಾಗ. ಬಟ್ ಈ ಪ್ರಶ್ನೆಗೆ ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿ. ಈ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊಗ್ಗುವಿಕೆ ಇರುತ್ತೆ. ಅದೇ ರೀತಿ ದ್ವಿವಿದಳನ ಅಂದ್ರೆ ಬೈನರಿ ಫಿಷನ್ ಅಂತ ಕರಿತೀವಿ, ಅದಿರುತ್ತೆ. ಈಗ ನೋಡಿ, ಅಮೀಬಾ ತನ್ನನ್ನೇ ತಾನು 2 ಭಾಗವನ್ನ ಆಗಿಸ್ಕೊಳ್ಳುತ್ತೆ, ವಿಭಜಿಸ್ಕೊಳ್ಳುತ್ತೆ. ಅದಾದ ನಂತರ ಸಂತಾನೋತ್ಪತ್ತಿಯನ್ನ ಮಾಡ್ಕೊಳುತ್ತೆ. ಇದಕ್ಕೆ ಬೈನರಿ ಫಿಷನ್ ಅಥವಾ ದ್ವಿದಳನ ಅಂತ ಕರಿತೀವಿ. ಸೊ ಇವೆಲ್ಲವೂ ಕೂಡ ಅಲೈಂಗಿಕ. ಈ ಹೈಡ್ರಾ ಮತ್ತು ದ್ವಿದಳನ ಇವೆಲ್ಲವೂ ಅಲೈಂಗಿಕ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಲ್ಲಿ ಬರುವಂತಹದ್ದು. ಗೊತ್ತಾಯ್ತಾ? ಸೊ ಈ ಪ್ರಶ್ನೆಗಳೆಲ್ಲ ಬಹಳ ಸುಲಭವಾಗಿತ್ತು, ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಒಂದು ವಿಶೇಷವಾದಂತಹ ಪಾಠ. ಇದನ್ನ ಬಹಳ ಒಂದು ಎಜುಕೇಟಿವ್ ಪರ್ಪಸ್ ಇಂದ ನಿಮ್ಗೋಸ್ಕರ ಫ್ರೇಮ್ ಮಾಡಿದ್ದಾರೆ. ಸೊ ಈ ಪಾಠದ ಸದುಪಯೋಗವನ್ನ ನೀವು ಪಡಿಸ್ಕೊಬೇಕು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಈಗ ಹದಿಹರೆಯಕ್ಕೆ ಪ್ರವೇಶ ಈ ಒಂದು ಪಾಠದ ಕುರಿತು ನೋಡೋಣ. ಹದಿಹರೆಯಕ್ಕೆ ಪ್ರವೇಶ ಹೋದ್ ಕ್ಲಾಸ್ ನಲ್ಲಿ ಈ ಒಂದು ಪಾಠದ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ನಮ್ಮ ದೇಹದಲ್ಲಿ ಒಂದು ಟೀನೇಜ್ ಅಥವಾ ಅಡಲಸೆನ್ಸ್ ಗೆ ಬಂದಾಗ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆ. ಈ ಪುಟ್ಟ ಪುಟ್ಟ ಮಕ್ಕಳುಗಳೆಲ್ಲ ಇದ್ದಾಗ ಈ ಗಂಡ್ ಮಕ್ಳದಾಗಿರ್ಬಹುದು, ಹೆಣ್ಮಕ್ಳದಾಗಿರ್ಬಹುದು ಒಂದೇ ರೀತಿಯಾದಂತಹ ಧ್ವನಿ ಇರುತ್ತೆ. ವ್ಯತ್ಯಾಸ ನಿಮ್ಗೆ ಕಂಡು ಹಿಡಿಲಿಕ್ಕೆ ಆಗಲ್ಲ ಅಲ್ವಾ? ತುಂಬಾ ಮೃದುಲವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಟೆಂಡರ್ ವಾಯ್ಸ್ ಇರುತ್ತೆ. ಅದೇ ಒಂದು ಹಂತಕ್ಕೆ ಬಂದ್ರು ಅಂತ ಹೇಳಿದ್ರೆ, ಅಂದ್ರೆ ಅಟ್ ಅ ಗಿವನ್ ಪಾಯಿಂಟ್ ದೇಹದ ಆಕಾರದಲ್ಲಿ ಬದಲಾವಣೆ ಆಗುತ್ತೆ, ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ, ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭಿಸುತ್ತೆ. ಹುಡುಗರ ಧ್ವನಿ ಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುತ್ತೆ, ಅದಕ್ಕೆ ಅವ್ರಿಗೆ ದೊಡ್ಡದಾದಂತಹ ವಾಯ್ಸ್ ಇರುತ್ತೆ. ಹುಡುಗರಲ್ಲಿ ಬೆಳಿತಿರುವಂತಹ ಧ್ವನಿ ಪೆಟ್ಟಿಗೆಯ ಜೊತೆಗೆ ಆಡಮ್ಸ್ ಆಪಲ್ ಎಂದು ಕರೆಯಲ್ಪಡುವಂತಹ ಗಂಟಲಿನ ಮುಂಚಾಚಿದ ಭಾಗವನ್ನ ನಾವು ಕಾಣಬಹುದು. ಈಗ ಒಬ್ಬ ವ್ಯಕ್ತಿಯ ಗಂಟಲು ಹೀಗಿದ್ರೆ ಈ ರೀತಿಯಾಗಿ ಮುಂಚಾಚಿದ ಭಾಗವನ್ನ ನೀವು ಕಾಣಬಹುದು. ಈ ತರವಾಗಿ ಇರುತ್ತೆ. ಸೊ ಈ ಒಂದು ಭಾಗವನ್ನ ಆಡಮ್ಸ್ ಆಪಲ್ ಅಂತ ಕರೆಯಲಾಗುತ್ತೆ. ಇದು ಗಂಟಲಿನ ಮುಂಚಾಚಿದ ಭಾಗ. ಹುಡುಗಿಯರಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದಾಗಿ ಈ ಲ್ಯಾರಿಂಗ್ಸ್ ಅನ್ನೋದೇನಾಗಿರುತ್ತೆ,
ಹೊರಗಿನಿಂದ ಗೋಚರಿಸೋದು ಕಷ್ಟ ಸಾಧ್ಯ. ಯಾಕಂದ್ರೆ ವಾಯ್ಸ್ ತುಂಬಾ ಟೆಂಡರ್ ಇರೋದ್ರಿಂದ ಸಾಮಾನ್ಯವಾಗಿ ಕೆಲವ್ರಿಗೆ ಅದು ಕೂಡ ತುಂಬಾ ಎವಿಡೆಂಟ್ ಆಗಿ ಕಾಣುತ್ತೆ. ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚಿನ ಸ್ಥಾಯಿಯ ಧ್ವನಿ ಹೊಂದಿದ್ದಾರೆ. ಹುಡುಗರಿಗೆ ಆಳವಾದ ಧ್ವನಿ ಬೇಸ್ ವಾಯ್ಸ್ ಇರುತ್ತೆ. ಹದಿಹರಿಯದ ಹುಡುಗಿಯರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯು ಸ್ನಾಯುಗಳು ನಿಯಂತ್ರಣ ತಪ್ಪುವುದರಿಂದ ಧ್ವನಿಯು ಒರಟಾಗುತ್ತದೆ. ಈ ಸ್ಥಿತಿಯು ಕೆಲವು ದಿನಗಳವರೆಗೆ ಅಥವಾ ವಾರದವರೆಗೆ ಉಳಿಯಬಹುದು. ನಂತರ ಧ್ವನಿ ಸರಿ ಹೋಗುತ್ತೆ. ಸೊ ಆ ಒಂದು ಚಾಚಿಕೆ ಇರೋದ್ರಿಂದ ಅವರ ಧ್ವನಿ ಆ ರೀತಿಯಾಗಿ ಆಗುತ್ತೆ. ಸೊ ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೆ ಆಡಮ್ಸ್ ಆಪಲ್ ಅನ್ನೋದು ಹೇಗಿರುತ್ತೆ ಅಂತ. ಸೊ ಇನ್ನೊಮ್ಮೆ ಕ್ಲಿಯರ್ ಆಗಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ನೋಡಿ, ಇದು ಆಡಮ್ಸ್ ಆಪಲ್. ಈ ರೀತಿಯಾಗಿರುತ್ತೆ. ಇದು ಥೈರಾಯ್ಡ್ ಕಾರ್ಟಿಲೇಜ್ ಅಂತಾರೆ, ಕ್ರಿಕಾಯ್ಡ್ ಕಾರ್ಟಿಲೇಜ್ ಅಂತಾರೆ, ಟ್ರೇಚಿಯಾ ಅಂತ ಕರೀತಾರೆ. ಈ ರೀತಿಯಾಗಿ ಇರುತ್ತೆ. ಒಂದು ಗಂಟು ನಾವು ಕತ್ತನ್ನ ಹಿಂಗೆ ಮೇಲೆ ಎತ್ತಿದಾಗ ಆ ಗಂಟು ಹುಡುಗಿಯರಲ್ಲಿ ಅಷ್ಟಾಗಿ ಸಿಗಲ್ಲ, ಹುಡುಗರಲ್ಲಿ ಬಹಳ ಎವಿಡೆಂಟ್ ಆಗಿ ಕಾಣುತ್ತೆ. ಈ ರೀತಿಯಾಗಿ ಇರುತ್ತೆ ಗಂಟಿನ ಭಾಗ. ಕಾಣ್ತಾ ಇದ್ಯಾ? ಕ್ಲಿಯರ್ ಇದೆಯಾ? ಇದು ಒಬ್ಬ ವ್ಯಕ್ತಿ ಅಡಲಸೆನ್ಸ್ ಅಥವಾ ಟೀನೇಜ್ ಅಲ್ಲಿ ಇರುವಂತಹ ಫೋಟೋ. ಸೊ ಇದರಲ್ಲಿ ಗಡ್ಡದ ಮೀಸೆಯನ್ನ ಕಾಣ್ತಾ ಹೋಗಬಹುದು, ಮುಖದ ಒರಟಾಗಿರೋದನ್ನ ಕಾಣ್ತಾ ಹೋಗಬಹುದು, ಆಡಮ್ಸ್ ಆಪಲ್ ಇಂಥದನ್ನ ನೀವು ಕಾಣ್ತಾ ಹೋಗಬಹುದು. ಓಕೆ, ಈ ರೀತಿಯಾಗಿ ಇರುತ್ತೆ. ಕ್ಲಿಯರ್? ಎಸ್. ಈಗ ನಾವು ಬೆವರು ಮತ್ತು ತೈಲ ಗ್ರಂಥಿಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಬೆವರು ಮತ್ತು ತೈಲ ಗ್ರಂಥಿ. ಮೊದಲು ಬೆವರು ಅಂತ ಹೇಳಿದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ. ಬೆವರು ಅಂತ ಹೇಳಿದ್ರೆ ಸ್ವೆಟ್ ಗ್ಲ್ಯಾಂಡ್ಸ್. ಈ ಪ್ರೌಢಾವಸ್ಥೆಯಲ್ಲಿ ಬೆವರು ಗ್ರಂಥಿಗಳು ಚಟುವಟಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಬೆವರು ಗ್ರಂಥಿ ಆಸ್ ವೆಲ್ ಆಸ್ ತೈಲ ಗ್ರಂಥಿ. ತೈಲ ಗ್ರಂಥಿ ಅಂದ್ರೆ ತೈಲ ಅಂದ್ರೆ ಆಯಿಲ್, ಗ್ರಂಥಿ ಗ್ಲ್ಯಾಂಡ್ಸ್ ಅಥವಾ ಇದನ್ನ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತಾನೂ ಕರೀತಾರೆ. ಈ ಚರ್ಮದಲ್ಲಿ ಈ ಗ್ರಂಥಿಗಳು ಹೆಚ್ಚಿದ ಚಟುವಟಿಕೆಯಿಂದಾಗಿ ಬಹುತೇಕ ಯುವ ಜನರಲ್ಲಿ ಈ ಅವಧಿಯಲ್ಲಿ ಮುಖದ ಮೇಲೆ ಸಣ್ಣ ಗುಳ್ಳೆಗಳಂತಹ ಮೊಡವೆಗಳು ಉಂಟಾಗುತ್ತೆ. ಟೀನೇಜ್ ಪಿಂಪಲ್ಸ್ ಅಂತ ಕರಿತೀವಿ ನಾವು. ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗೋದು, ಸ್ಪಾಟ್ಸ್ ಗಳಾಗೋದು. ಯಾಕಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಮತ್ತೆ ಸೆಬೇಷಿಯಸ್ ಆರ್ ಆಯಿಲ್ ಗ್ಲ್ಯಾಂಡ್ಸ್ ಇದರ ಪರಿಣಾಮವಾಗಿ ಈ ಬೆವರು ಗ್ರಂಥಿಗಳು, ತೈಲ ಗ್ರಂಥಿಗಳು ಮತ್ತು ಲಾಲಾರಸ ಗ್ರಂಥಿಗಳು, ಸಲೈವಾ ಗ್ಲ್ಯಾಂಡ್ಸ್, ಕೆಲವು ಗ್ರಂಥಿಗಳು ತಮ್ಮ ಸ್ರವಿಕೆಗಳನ್ನ ನಾಳಗಳ ಮೂಲಕ ಬಿಡುಗಡೆ ಮಾಡುತ್ತೆ. ಅದನ್ನ ಅಂತಹ ಸ್ರಾವಕ ಗ್ರಂಥಿಗಳು, ವೆರಿ ಇಂಪಾರ್ಟೆಂಟ್, ಅಂತಹ ಸ್ರಾವಕ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈಗ ಯಾರಿಗಾದ್ರೂ ವಿಪರೀತವಾದಂತಹ ಹೊಟ್ಟೆ ನೋವಿದೆ ಅಥವಾ ಹೊಟ್ಟೆ ಒಳಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ದೇಹದ ಇಂಟರ್ನಲ್ ಪ್ರಾಬ್ಲಮ್ಗಳೇನೋ ಇದೆ, ಅಂತವ್ರಿಗೆಲ್ಲ ಎಂಡೋಕ್ರೊನಾಲಜಿ ಅಂತ ಮಾಡ್ತಾರೆ. ಅದಕ್ಕೆ ಅಂತಾನೆ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ಸ್ ಗಳಿರ್ತಾರೆ. ಏನ್ ಮಾಡ್ತಾರೆ, ದೇಹದ ಒಳಗಡೆ ಈ ಅಂತಹ ಸ್ರಾವಕ ಗ್ರಂಥಿಗಳು ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡುವಂತಹ ಡಾಕ್ಟರ್ಗಳಿಗೆ ಎಂಡೋಕ್ರೈನಾಲಜಿಸ್ಟ್ ಅಂತ ಸಹ ಕರೀತಾರೆ. ಇದು ರಕ್ತ ಪ್ರವಾಹದ ಒಳಗೆ ಹಾರ್ಮೋನ್ಗಳನ್ನ ನೇರವಾಗಿ ಬಿಡುಗಡೆ ಮಾಡುತ್ತೆ. ಆದ್ರಿಂದ ಅವುಗಳನ್ನ ನಿರ್ನಾಳ ಗ್ರಂಥಿಗಳು ಅಂತ ಸಹ ಕರೆಯಲಾಗುತ್ತೆ. ಗೊತ್ತಾಯ್ತಾ? ಸೊ ನೀವೆಲ್ಲ ಈ ಟರ್ಮಿನಾಲಜೀಸ್ಗಳನ್ನ ಎರಡನ್ನ ಕೂಡ ಕಲಿಯೋದು ಬಹಳ ಅವಶ್ಯಕವಾಗಿರುತ್ತೆ. ಇನ್ನು ಲೈಂಗಿಕ ಅಂಗಗಳ ಬೆಳವಣಿಗೆ.
ಮಾನವನ ಲೈಂಗಿಕ ಅಂಗಗಳನ್ನು ತೋರಿಸುವ ಹಿಂದಿನ ಅಧ್ಯಾಯದ ಚಿತ್ರ 12.1 ಮತ್ತು ಚಿತ್ರ 12.3 ಗಮನಿಸಿ. ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ವೃಷಣ ಮತ್ತು ಶಿಶ್ನಗಳಂತಹ ಲೈಂಗಿಕ ಅಂಗಗಳು ವಿಕಾಸ ಹೊಂದುತ್ತವೆ. ಈ ವೃಷಣಗಳು ವೀರ್ಯಾಣುಗಳು ಉತ್ಪಾದಿಸಲು ಸಹ ಆರಂಭಿಸುತ್ತದೆ. ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ ಮತ್ತು ಅಂಡಗಳು ಪಕ್ವಗೊಳ್ಳುತ್ತಲು ಪ್ರಾರಂಭಿಸುತ್ತದೆ. ಹಾಗೆಯೇ ಅಂಡಾಶಯಗಳು ಪಕ್ವಗೊಂಡ ಅಂಡಗಳನ್ನ ಬಿಡುಗಡೆಗೊಳಿಸಲು ಪ್ರಾರಂಭಿಸುತ್ತವೆ. ಈಗ ಈ ರೀತಿಯಾದಂತಹ ಲೈಂಗಿಕ ಅಂಗಗಳ ಕುರಿತು ನಾವು ಹೋದ ಚಾಪ್ಟರ್ ನಲ್ಲಿ ಕಲ್ತಿದ್ವಿ. ಈಗ ಮಾನಸಿಕವಾಗಿ, ಮೆಂಟಲಿ, ಬೌದ್ಧಿಕವಾಗಿ, ಫಿಸಿಕಲಿ ಮತ್ತು ಭಾವನಾತ್ಮಕವಾಗಿ, ಎಮೋಷನಲಿ ಪ್ರಬುದ್ಧತೆಯನ್ನ ತಲುಪುವಿಕೆಯ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಪ್ರಬುದ್ಧತೆ ಅಂದ್ರೆ ಕೆಲವರು ತುಂಬಾ ಪ್ರಬುದ್ಧರಾಗಿ ಮಾತಾಡ್ತಾರೆ, ತುಂಬಾ ಪ್ರಬುದ್ಧರಾಗಿ ಯೋಚನೆ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಪ್ರಬುದ್ಧತೆ ಅಂತ ಹೇಳಿದ್ರೆ ಏನು? ಮೆಚ್ಯೂರಿಟಿಗೆ ಪ್ರಬುದ್ಧತೆ ಅಂತ ಹೇಳ್ತೇವೆ. ಸೊ ಮೆಂಟಲಿ, ಮಾನಸಿಕ, ಬೌದ್ಧಿಕ, ಇಂಟೆಲೆಕ್ಚುಯಲಿ ಮತ್ತು ಭಾವನಾತ್ಮಕ ಎಮೋಷನಲಿ ಪ್ರಬುದ್ಧತೆಯನ್ನ ನಾವು ತಲುಪುವಂತಹ ಕಾಲ ಯಾವ್ದಿದು? ಹದಿಹರೆಯದ ಹರೆಯ. ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಪ್ರಬುದ್ಧತೆಯನ್ನ, ಮೆಚ್ಯೂರಿಟಿಯನ್ನ ತಲುಪುವಂತ ಹಂತ. ಹದಿಹರೆಯವು ವ್ಯಕ್ತಿಯ ಚಿಂತನಾ ವಿಧಾನದಲ್ಲಿ ಕೂಡ ಬದಲಾವಣೆಯನ್ನ ತರುವಂತಹ ಅವಧಿಯಾಗಿದೆ. ಹದಿಹರೆಯದವರು ಮೊದಲಿಗಿಂತ ಹೆಚ್ಚು ಸ್ವತಂತ್ರರಾಗುತ್ತಾರೆ ಮತ್ತು ಸ್ವಯಂ ಪ್ರಜ್ಞೆಯುಳ್ಳವರಾಗ್ತಾರೆ. ಸೆಲ್ಫ್ ರಿಯಲೈಸೇಷನ್ ಅಂತೀವಲ್ಲ ಅದು. ಬೌದ್ಧಿಕ ಬೆಳವಣಿಗೆ ನಡೆಯುತ್ತದೆ ಮತ್ತು ಅವರು ಸಾಕಷ್ಟು ಸಮಯವನ್ನ ಚಿಂತನೆಯಲ್ಲಿ, ಥಾಟ್ಫುಲ್ನೆಸ್ ನಲ್ಲಿ ಕಳೀತಾರೆ. ಇದು ವಾಸ್ತವವಾಗಿ ಪ್ರಾಕ್ಟಿಕಲ್ ಆಗಿ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಕಲಿಕೆಗೆ ಮಿದುಳು ಬಹುತೇಕ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಅವಧಿಯಾಗಿದೆ. ಆದಾಗ್ಯೂ ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಯತ್ನಿಸುತ್ತಿರುವಾಗ ಹದಿಹರೆಯದವರು ಅಸುರಕ್ಷಿತರೆಂಬ ಭಾವನೆ ತಳೆಯಬಹುದು. ಆದರೆ ಹದಿಹರೆಯದ ಕಲಿಕಾರ್ಥಿಗಳಾಗಿ ಅಸುರಕ್ಷತೆಯನ್ನು ಅನುಭವಿಸಲು ಯಾವುದೇ ಕಾರಣ ಇಲ್ಲ ಅಂತ ನಾವು ತಿಳಿದುಕೊಳ್ಳಬೇಕು. ಈ ಬದಲಾವಣೆಗಳು ನೈಸರ್ಗಿಕ ಬೆಳವಣಿಗೆಯ ಭಾಗಗಳಾಗಿದೆ. ದೀಸ್ ಆರ್ ನ್ಯಾಚುರಲ್ ಡೆವಲಪ್ಮೆಂಟ್. ಆಯ್ತಾ? ನೈಸರ್ಗಿಕ ಬೆಳವಣಿಗೆಯಾಗಿದೆ. ಆದ್ರಿಂದ ನಾವು ಇನ್ಸೆಕ್ಯೂರ್ಡ್ ಆಗಿ ಫೀಲ್ ಮಾಡೋದನ್ನ ಬಿಟ್ಟು, ನಮ್ಗೆ ಯಾವುದೇ ರೀತಿ ಭದ್ರತೆ ಅನ್ನೋದು ಇಲ್ಲ ಅನ್ನೋದನ್ನ ಬಿಟ್ಟು, ಆ ಸುರಕ್ಷತೆಯನ್ನ ಬಿಟ್ಟು ಸುರಕ್ಷವಾಗಿ ಪರಿಪಕ್ವಗೊಂಡು ಬೆಳೆಯುವಂತಹ ಕಾಲ ಇದು. ಓಕೆ, ಈಗ ದ್ವಿತೀಯಕ ಲೈಂಗಿಕ ಲಕ್ಷಣಗಳನ್ನ ನಾವು ತಿಳ್ಕೊಂತಾ ಹೋಗೋಣ. ವೃಷಣಗಳು ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿ ಅಂಗಗಳಾಗಿವೆ ಎಂಬುದನ್ನ ನೀವು ಅಧ್ಯಾಯ 12ರಲ್ಲಿ ಕಲ್ತಿದ್ದೀರಿ. ಅವು ಲಿಂಗಾಣುಗಳನ್ನು, ಅಂದರೆ ವೀರ್ಯಾಣುಗಳು ಮತ್ತು ಅಂಡಾಣುಗಳನ್ನ ಉತ್ಪತ್ತಿ ಮಾಡುತ್ತದೆ. ವೀರ್ಯಾಣುಗಳನ್ನ ವೀರ್ಯನಾಳ ಉತ್ಪತ್ತಿ ಮಾಡಿದ್ರೆ ಅಂಡಾಶಯವು ಅಂಡಾಣುಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಈಗ ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ, ಅಂದ್ರೆ ಇನ್ ಟೀನೇಜ್ ಗರ್ಲ್ಸ್, ಸ್ತನಗಳ ಬೆಳವಣಿಗೆ ಪ್ರಾರಂಭವಾದ್ರೆ ಹುಡುಗರಲ್ಲಿ ಮುಖದ ಕೂದಲು, ಅಂದ್ರೆ ಮೀಸೆ ಮತ್ತು ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ಲಕ್ಷಣಗಳು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವುದರಿಂದ ಇವನ್ನ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಕರಿತೀವಿ. ಯಾವುದು? ಹೆಣ್ಣು ಮಕ್ಕಳಲ್ಲಿ ಯುವತಿಗೆ ಬಂದಾಗ ಸ್ತನಗಳ ಬೆಳವಣಿಗೆ ಆಗುವಂತಹದ್ದು, ಅದೇ ರೀತಿಯಲ್ಲಿ ಗಂಡು ಮಕ್ಕಳ ಮುಖದ ಮೇಲೆಲ್ಲ ಕೂದಲು, ಗಡ್ಡ, ಮೀಸೆಗಳು ಬರುವಂತಹದ್ದು. ಇವುಗಳು
ಒಬ್ಬ ಗಂಡು ಮತ್ತು ಹೆಣ್ಣನ್ನ ಪ್ರತ್ಯೇಕಿಸಲು ಇರುವಂತಹದ್ರಿಂದ ಅದನ್ನ ನಾವು ಸೆಕೆಂಡರಿ ಸೆಕ್ಷುಯಲ್ ಲಕ್ಷಣಗಳು ಅಂತ ಕರಿತೀವಿ. ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಕರಿತೀವಿ. ಹುಡುಗರಲ್ಲಿ ಎದೆಯ ಮೇಲೆ ಕೂದಲು ಬೆಳೆಯುತ್ತೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರಲ್ಲಿಯೂ ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದಲ್ಲಿ ಪ್ರದೇಶ ಅಥವಾ ಜನನಾಂಗ ಪ್ರದೇಶಗಳಲ್ಲೂ ಕೂಡ ಕೂದಲುಗಳು ಬೆಳೀತಾ ಹೋಗುತ್ತೆ. ಇನ್ನು ಹದಿಹರಿಯದ ಸಂಭವಿಸುವಂತಹ ಬದಲಾವಣೆಗಳು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ. ಕೇಳಿರಬಹುದಾ? ಅತಿಯಾದಂತಹ ಮೊಡವೆಗಳು ಅಥವಾ ಕೂದಲು ಉದ್ದು ಹೋಗುವಂತದ್ದೆಲ್ಲ ಆದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಹಾರ್ಮೋನ್ಗಳು ನಮ್ಮ ದೇಹವನ್ನ ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಿಸಲ್ಪಡುತ್ತೆ. ಹಾರ್ಮೋನ್ಗಳು ರಾಸಾಯನಿಕ ಪದಾರ್ಥಗಳಾಗಿವೆ. ಇವು ಅಂತಃಸ್ರಾವಕ ಗ್ರಂಥಿಗಳು ಅಥವಾ ಅಂತಃಸ್ರಾವಕ ಗ್ರಂಥಿ ವ್ಯೂಹದಿಂದ ಸ್ರವಿಸಲ್ಪಡುತ್ತದೆ. ಪುರುಷ ಹಾರ್ಮೋನ್ ಅಥವಾ ಟೆಸ್ಟೋಸ್ಟಿರೋನ್, ವೆರಿ ಇಂಪಾರ್ಟೆಂಟ್. ಪುರುಷ ಹಾರ್ಮೋನ್ಗೆ ನಾವು ಟೆಸ್ಟೋಸ್ಟಿರೋನ್ ಅಂತೀವಿ. ಟೆಸ್ಟೋಸ್ಟಿರೋನ್ ಪ್ರೌಢಾವಸ್ಥೆಯ ಆರಂಭದಲ್ಲಿ ವೃಷಣಗಳಿಂದ ಬಿಡುಗಡೆಯಾಗಲು ಪ್ರಾರಂಭಿಸುತ್ತದೆ. ನೀವು ಈಗ ತಾನೇ ಕಲಿತಿರುವಂತೆ ಹುಡುಗರಲ್ಲಿ ಇದು ಬದಲಾವಣೆಗಳನ್ನ ಉಂಟು ಮಾಡುತ್ತದೆ. ಉದಾಹರಣೆಗೆ ಮುಖದ ಕೂದಲಿನ ಬೆಳವಣಿಗೆ. ಹುಡುಗಿಯರು ಒಮ್ಮೆ ಪ್ರೌಢಾವಸ್ಥೆಯನ್ನ ತಲುಪುತ್ತಿದ್ದಂತೆ ಅಂಡಾಶಯಗಳು ಸ್ತನಗಳ ಬೆಳವಣಿಗೆಗೆ ಕಾರಣವಾದಂತಹ ಸ್ತ್ರೀ ಹಾರ್ಮೋನ್ ಅಥವಾ ಈಸ್ಟ್ರೋಜೆನ್, ಸ್ತ್ರೀಯಲ್ಲಿ ಉಂಟಾಗುವಂತಹ ಹಾರ್ಮೋನ್ ಹೆಸರು ಈಸ್ಟ್ರೋಜೆನ್. ಈಸ್ಟ್ರೋಜನ್ ಅನ್ನು ಉತ್ಪತ್ತಿ ಮಾಡಲು ಪ್ರಾರಂಭಿಸುತ್ತದೆ. ಹಾಲನ್ನ ಸ್ರವಿಸುವ ಗ್ರಂಥಿಗಳು ಅಥವಾ ಸ್ತನ್ಯ ಗ್ರಂಥಿಗಳು ಸ್ತನಗಳ ಒಳಗೆ ಬೆಳೆಯುತ್ತವೆ. ಈ ಹಾರ್ಮೋನ್ಗಳ ಉತ್ಪಾದನೆಯನ್ನ ಪಿಟ್ಯೂಟರಿ ಎಂಬ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲಾಗುವ ಇನ್ನೊಂದು ಹಾರ್ಮೋನ್ ನಿಯಂತ್ರಣದಲ್ಲಿ ಇರುತ್ತದೆ. ಸೊ ಈಗ ಪುರುಷರಲ್ಲಿ ಸ್ರವಿಕೆಯಾಗುವಂತಹ ಹಾರ್ಮೋನ್ ಅನ್ನ ಟೆಸ್ಟೋಸ್ಟಿರನ್ ಅಂತ ಕರಿತೀವಿ. ಮಹಿಳೆಯರಲ್ಲಿ ಸ್ರವಿಕೆಯಾಗುವಂತಹ ಹಾರ್ಮೋನ್ ಅನ್ನ ಈಸ್ಟ್ರೋಜನ್ ಅಂತ ಕರಿತೀವಿ. ಅದೇ ರೀತಿ ಈ ಸ್ತನಗಳು ಅಂತ ನಾನು ಏನ್ ಕರಿತೆ, ಸ್ತನಗಳಲ್ಲಿ ಹಾಲನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸ್ತನ ಗ್ರಂಥಿಗಳು ಅಂತ ಇರುತ್ತೆ. ಈ ಸ್ತನ ಗ್ರಂಥಿಗಳು ಏನ್ ಮಾಡುತ್ತೆ, ಹಾಲನ್ನ ಉತ್ಪಾದನೆ ಮಾಡುತ್ತೆ. ಇವುಗಳನ್ನ ಬೆಳವಣಿಗೆಗೆ ಕಾರಣ ಆಗುವಂಥದ್ದು ಪಿಟ್ಯೂಟರಿ ಅನ್ನುವಂಥ ಇನ್ನೊಂದು ಅಂತಃಸ್ರಾವಕ. ಅಂತಃಸ್ರಾವಕ ಅಂತ ಹೇಳಿದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಯ್ತಾ. ಈಗ ಸಂತಾನೋತ್ಪತ್ತಿ ಕಾರ್ಯವನ್ನ ಪ್ರಾರಂಭಿಸುವಲ್ಲಿ ಹಾರ್ಮೋನ್ಗಳ ಪಾತ್ರಗಳನ್ನ ತಿಳ್ಕೊಂತ ಹೋಗೋಣ. ಅಂತಃಸ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳನ್ನ ಗುರಿ ಅಂಗ ಅಂದ್ರೆ ಟಾರ್ಗೆಟ್ ಸೈಟ್ ಎಂದು ಕರೆಯಲಾಗುವ ನಿರ್ದಿಷ್ಟ ದೇಹದ ಭಾಗವನ್ನ ತಲುಪಲು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತದೆ. ಗುರಿ ಅಂಗವು ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತದೆ. ದೇಹದಲ್ಲಿ ಅನೇಕ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳು ಇದೆ. ವೃಷಣಗಳು ಮತ್ತು ಅಂಡಾಶಯಗಳು ಲೈಂಗಿಕ ಹಾರ್ಮೋನ್ಗಳನ್ನ ಸ್ರವಿಸುತ್ತದೆ. ಪುರುಷ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಈ ಹಾರ್ಮೋನ್ಗಳು ಕಾರಣವೆಂದು ನಾವು ಈಗ ತಿಳಿಯೋಣ. ಇದಲ್ಲದೆ ಲೈಂಗಿಕ ಹಾರ್ಮೋನ್ಗಳು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿ ಇದೆ. ಪಿಟ್ಯುಟರಿಯು ಅನೇಕ ಹಾರ್ಮೋನ್ಗಳನ್ನ ಸ್ರವಿಸುತ್ತದೆ. ಅವುಗಳಲ್ಲಿ ಒಂದು ಅಂಡಾಶಯಗಳಲ್ಲಿ ಅಂಡಗಳು ಮತ್ತು ವೃಷಣಗಳಲ್ಲಿ ವೀರ್ಯಾಣುಗಳು ರೂಪುಗೊಳ್ಳುವಂತೆ ಮಾಡುತ್ತದೆ. ಸೊ ಒಂದು ಚಾರ್ಟ್ ಮೂಲಕ ಇದನ್ನ ನೋಡೋದಾದ್ರೆ ಈ ಪಿಟ್ಯುಟರಿ ಗ್ರಂಥಿ ಏನಿದೆ ಇದು ಸ್ರವಿಸುವಂತ ಹಾರ್ಮೋನ್ಗಳು ವೃಷಣಗಳಿಂದ ಟೆಸ್ಟೋಸ್ಟೆರನ್ ಮತ್ತು ಅಂಡಾಶಯಗಳಿಂದ ಈಸ್ಟ್ರೋಜನ್ ಈ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತೆ. ಅಂದ್ರೆ ಇದುಗಳ ಸ್ರವಿಕೆಗೆ ಪ್ರಚೋದನೆ ಮಾಡುತ್ತೆ. ಎಲ್ಲಿಂದ? ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಲ್ಲಿ.
ಅಥವಾ ಪಿಟ್ಯೂಟರಿ ಗ್ರಂಥ. ಇದರಿಂದ ಏನಾಗುತ್ತೆ, ರಕ್ತ ಪ್ರವಾಹ ಬಿಡುಗಡೆಗೊಂಡು ದೇಹದ ಗುರಿ ಅಂಗಗಳು ಅಂತ ಹೇಳಿದ್ರೆ ಟಾರ್ಗೆಟ್ ಸೈಟ್ ಅಂತ ಕರಿತೀವಿ. ಅಂದ್ರೆ ಒನ್ ಸ್ಪೆಸಿಫಿಕ್ ಆರ್ಗನ್ ಅಂತ ಒಂದು ಗುರಿ ಅಂಗಗಳ ಕಡೆಗೆ ಸಾಗುತ್ತೆ. ಓಕೆ, ಇದು ಈ ಒಂದು ಸಾಗುವಿಕೆ ಆಗೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಪ್ರೌಢಾವಸ್ಥೆಯಲ್ಲಿ ಬೆಳವಣಿಗೆಯನ್ನ ನಮ್ಮ ದೇಹ ಕಾಣ್ತಾ ಹೋಗುತ್ತೆ. ಸೊ ದಟ್ ಇಸ್ ವೇರ್ ದಿಸ್ ಆಡಮ್ ಆಪಲ್ಸ್, ಫೇಶಿಯಲ್ ಹೇರ್ ಅಥವಾ ಅದರ್ ಪ್ಯೂಬರ್ಟಿ ಆರ್ಗನ್ಸ್ ಅದೆಲ್ಲ ಡೆವಲಪ್ ಆಗುವಂಥದ್ದು ಇಲ್ಲಿ. ಸೊ ಏನಾಗುತ್ತೆ, ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆ ಆಗುವಂತಹ ಹಾರ್ಮೋನ್ಗಳಿಂದ ವೃಷಣದಲ್ಲಿ ಟೆಸ್ಟೋಸ್ಟಿರೋನ್, ಅಂಡಾಶಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಗಳು ಸ್ರವಿಕೆಯನ್ನ ಪ್ರಚೋದಿಸುತ್ತೆ. ಇದರಿಂದ ರಕ್ತ ಪ್ರವಾಹವು ಉಂಟಾಗಿ ಗುರಿ ಅಂಗಗಳನ್ನ, ಟಾರ್ಗೆಟ್ ಸೈಟ್ ಅನ್ನ ತಲುಪುತ್ತೆ. ಅದ್ರಿಂದ ಪ್ರೌಢಾವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ. ಈಗ ಒಬ್ಬ ವ್ಯಕ್ತಿಯು ಸಂತಾನೋತ್ಪತ್ತಿ ನಡೆಸಲು ಸಮರ್ಥನಾಗುವ ಸಂತಾನೋತ್ಪತ್ತಿ ಅವಧಿಯು ಪ್ರಾರಂಭವಾಗೋದು ಪ್ರೌಢಾವಸ್ಥೆಯು ಸೂಚಿಸುತ್ತೆ ಅಂತ ಪಹೇಲಿ ಮತ್ತು ಬುಜ್ಜೋ ಈಗ ತಿಳಿದುಕೊಂಡ್ರು. ಆದರೆ ಸಂತಾನೋತ್ಪತ್ತಿ ಜೀವನ ಒಮ್ಮೆ ಪ್ರಾರಂಭವಾದರೆ ನಿರಂತರವಾಗಿ ಮುಂದುವರಿಯುತ್ತದೆಯೋ ಅಥವಾ ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತದೆ ಎಂದು ಅವರು ತಿಳಿಯಲು ಬಯಸ್ತಾರೆ. ಸೊ ಅದನ್ನ ನಾವು ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಮಾನವರಲ್ಲಿ ಸಂತಾನೋತ್ಪತ್ತಿಯ ಹಂತ. ತಮ್ಮ ವೃಷಣಗಳು ಮತ್ತು ಅಂಡಾಶಯಗಳು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡಲು ಆರಂಭಿಸಿದಾಗ ಹದಿಹರೆಯದವರು ಸಂತಾನೋತ್ಪತ್ತಿಗೆ ಸಮರ್ಥರಾಗುತ್ತಾರೆ. ಲಿಂಗಾಣುಗಳ ಪಕ್ವತೆ ಮತ್ತು ಉತ್ಪಾದನೆಯ ಸಾಮರ್ಥ್ಯವು ಹೆಣ್ಣಿಗಿಂತ ಗಂಡಿನಲ್ಲಿ ಹೆಚ್ಚು ಕಾಲ ಇರುತ್ತೆ. ಸ್ತ್ರೀಯರಲ್ಲಿ ಏನಾಗುತ್ತೆ, ಈ ಸಂತಾನೋತ್ಪತ್ತಿ ಹಂತವು ತಾರುಣ್ಯ ಅವಸ್ಥೆಯಲ್ಲಿ ಅಂದ್ರೆ 10ರಿಂದ 12 ವರ್ಷ, ಆಗುತ್ತೆ ಮತ್ತು ಸಾಮಾನ್ಯವಾಗಿ 40ರಿಂದ 50 ವರ್ಷ, ಈ ವರ್ಷದವರೆಗೂ ಇರುತ್ತೆ. ಸಾಮಾನ್ಯವಾಗಿ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಎಕ್ಸೆಪ್ಷನ್ಸ್ ಗಳಿರುತ್ತೆ. ಪ್ರೌಢಾವಸ್ಥೆಯಲ್ಲಿ ಆರಂಭದೊಂದಿಗೆ ಅಂಡಾಣುಗಳು ಪಕ್ವಗೊಳ್ಳಲು ಪ್ರಾರಂಭಿಸುತ್ತೆ. 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1ರಿಂದ ಸುಮಾರು 28ರಿಂದ 30 ದಿನಗಳಲ್ಲಿ ಒಮ್ಮೆ ಅಂಡವು ಪಕ್ವಗೊಂಡು ಬಿಡುಗಡೆಯಾಗುತ್ತೆ. ಈ ಅವಧಿಯನ್ನ ಗರ್ಭಾಶಯದ ಭಿತ್ತಿಯ ಅಂಡವನ್ನ ಸ್ವೀಕರಿಸಲು ಸಾಧ್ಯವಾಗುವಂತೆ ಮಂದವಾಗುತ್ತೆ. ಮತ್ತು ಒಂದು ವೇಳೆ ಅದು ನಿಷೇಚನೆಗೊಂಡಿದ್ದರೆ ಅಭಿವರ್ಧನೆ ಪ್ರಾರಂಭವಾಗುತ್ತೆ. ಫರ್ಟಿಲೈಸೇಷನ್ ಆಯ್ತು ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದು ಗರ್ಭಾವಸ್ಥೆಗೆ ಕಾರಣವಾಗುತ್ತೆ. ನಿಷೇಚನವು ಸಂಭವಿಸದಿದ್ದರೆ ಬಿಡುಗಡೆಯಾದ ಅಂಡವು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತೆ. ಇದು ಸ್ತ್ರೀಯರಲ್ಲಿ ಋತುಸ್ರಾವ ಅಥವಾ ಮೆನ್ಸಸ್ ಅಂತ ಏನ್ ಕರಿತೀವಿ ಎಂದು ಕರೆಯಲಾಗುವಂತಹ ರಕ್ತಸ್ರಾವ ಉಂಟಾಗುತ್ತೆ. ಸುಮಾರು 28ರಿಂದ 30 ದಿನಗಳಲ್ಲಿ ಒಮ್ಮೆ ಋತುಸ್ರಾವವಾಗುತ್ತೆ. ಮೊದಲ ಋತುಚಕ್ರವು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಇದನ್ನ ಋತುಮತಿ ಆಗೋದು ಅಥವಾ ಮೆನರ್ಚ್ ಎಂದು ಕರೆಯುತ್ತಾರೆ. 40ರಿಂದ 50 ವರ್ಷದ ವಯಸ್ಸಿನವರೆಗೂ ಕೂಡ ಈ ಋತುಚಕ್ರವು ಸಾಕ್ತಾನೆ ಇರುತ್ತೆ. ಇದು ನಿಲುಗಡೆಗೆ ಬಂದಾಗ ಅದನ್ನ ನಾವು ಮೆನೋಪಾಸ್ ಅಥವಾ ಋತುಬಂಧ ನಿಲ್ಲುವಂಥದ್ದು ಅಂತ ಕರಿತೀವಿ. ಆರಂಭದಲ್ಲಿ ಋತುಚಕ್ರವು ಅನಿಯಮಿತವಾಗಿ ಇರಬಹುದು. ಇದು ನಿಯಮಿತವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.